ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಅವರ ಸಹೋದರರಾದ ಡಿಕೆ ಸುರೇಶ್ ಅವರು ದೇಣಿಗೆ ಕೊಟ್ಟ ವಿಚಾರ ಇದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಡೆಸುವಂತಹ ಸಂಸ್ಥೆಗೆ ದೇಣಿಗೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಾಗಿತ್ತು. ಇನ್ಫ್ಯಾಕ್ಟ್ ಡಿಕೆ ಶಿವಕುಮಾರ್ ಅವರು ಕೂಡ ವಿಚಾರಣೆಯನ್ನ ಎದುರಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಅದು ಅವರ ವೈಯಕ್ತಿಕ ಹಣ. ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಅವರು ಪಾರ್ಟಿ ಫಂಡ್ ಅನ್ನು ಕೊಟ್ಟಿರಲಿಲ್ಲ ಅಥವಾ ಸರ್ಕಾರದ ಹಣವನ್ನ ಕೊಟ್ಟಿರಲಿಲ್ಲ, ವೈಯಕ್ತಿಕವಾದ ಹಣವನ್ನ ಕೊಟ್ಟಿದ್ರು. ಹಾಗಾಗಿ ಆ ವಿವಾದ ಅಥವಾ ಪ್ರಶ್ನೆ ಏನಿದ್ರು ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಅವರ ಸಹೋದರರಾದ ಡಿಕೆ ಸುರೇಶ್ ಅವರಿಗೆ ವೈಯಕ್ತಿಕವಾಗಿ ಕೇಳುವಂತದ್ದಾಗಿತ್ತು. ಆದರೆ ಈ ಬಾರಿ ಇದು ರಾಜ್ಯ ಸರ್ಕಾರದ ಬೊಕ್ಕಸದ ಹಣ, ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ದುಡ್ಡು. ಇದನ್ನ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಜಾಹೀರಾತಿಗಾಗಿ ನೀಡಿರೋದು ಸಹಜವಾಗಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ಕಾರ್ಯಕ್ರಮದಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಆಗಿರುವ ವಿನಾಯಕ್ ಭಟ್ ಅವರು ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಿವಾದಿತ ಪತ್ರಿಕೆ ಅನ್ನೋದು ಮೊದಲ ಆರೋಪ. ಎರಡನೆಯದ್ದು ಕರ್ನಾಟಕದಲ್ಲಿ ಸರ್ಕ್ಯುಲೇಷನ್ ಮಟ್ಟದಲ್ಲಿ ನೋಡೋದಾದ್ರೆ ತೀರಾ ನಗಣ್ಯ ಅನ್ನೋ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇಂಥ ಪತ್ರಿಕೆಗೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚಿನ ಜಾಹೀರಾತು ನೀಡುತ್ತೆ ಅಂದ್ರೆ ಇದನ್ನ ರಾಜಕೀಯ ದೃಷ್ಟಿಯಲ್ಲಿ ಹೇಗೆ ವಿವರಿಸ್ತೀರಿ? ಅದು ಸ್ಮಿತಾ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ನ್ಯಾಷನಲ್ ಹೆರಾಲ್ಡ್ಗೆ ಅಧಿಕೃತ ದಾಖಲೆ ಪ್ರಕಾರ ಇರೋದು ಬರೀ 45,000 ಸರ್ಕ್ಯುಲೇಷನ್. ಅದು 2017-18 ಆ ಟೈಮ್ ನಲ್ಲಿ ಇರೋ ದಾಖಲೆ ಬಿಟ್ರೆ ಅದರ ನಂತರ ಅದ್ರದ್ದು ಯಾವುದೇ ದಾಖಲೆ ಇಲ್ಲ ಸರ್ಕ್ಯುಲೇಷನ್ ಎಷ್ಟಿದೆ ಏನು ಅನ್ನೋದ್ರ ಬಗ್ಗೆ. ಇಂಥ ಪತ್ರಿಕೆಗೆ ಜಾಹೀರಾತು ಅನ್ನೋ ಒಂದು ನಮ್ಮ ಸರ್ಕಾರ ಇಷ್ಟೆಲ್ಲ ಜಾಸ್ತಿ ದುಡ್ಡನ್ನ ಕೊಟ್ಟಿದೆ ಅಂದ್ರೆ ನಿಜಕ್ಕೂ ಅದು ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಒಂದು ಪತ್ರಿಕೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲದ ಪತ್ರಿಕೆಗೆ ಜಾಹೀರಾತು ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಪತ್ರಿಕೆಗೆ ಜಾಹೀರಾತು ಕೊಡೋ ಉದ್ದೇಶ ಸರ್ಕಾರದಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಏನ್ ಮಾಡ್ತವೆ ಅಂತಂದ್ರೆ ಅವ್ರವ್ರ ರಾಜ್ಯದಲ್ಲಿ ಜಾಹೀರಾತನ್ನು ಕೊಡ್ತವೆ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ತವೆ ಅಂತಂದ್ರೆ ಸಾಮಾನ್ಯವಾಗಿ ದೆಹಲಿ ರಾಜ್ಯದ ನಮ್ಮ ದೇಶದ ಪ್ರಮುಖ ನಗರ ನಮ್ಮ ಕ್ಯಾಪಿಟಲ್ ಅದು. ಹಾಗಾಗಿ ಅಲ್ಲಿ ನಮ್ಮ ಇಮೇಜ್ ದೃಷ್ಟಿಯಿಂದ ಅಂದ್ರೆ ರಾಜ್ಯದ ಮತ್ತೆ ರಾಜ್ಯ ಸರ್ಕಾರದ ಇಮೇಜ್ ದೃಷ್ಟಿಯಿಂದ ಒಳ್ಳೆ ಇಮೇಜ್ ರಾಜ್ಯ ಸರ್ಕಾರಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ಬೇರೆ ಇಂಗ್ಲಿಷ್ ಪೇಪರ್ಗಳಿಗೆ, ಈಗ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಹಿಂದೂಸ್ತಾನ್ ಟೈಮ್ಸ್ ಇರ್ಬೋದು, ಈ ತರ ಪತ್ರಿಕೆಗಳಿಗೆ ಜಾಹೀರಾತುಗಳನ್ನ ರಾಜ್ಯ ಸರ್ಕಾರಗಳು ಕೊಡ್ತವೆ. ಈಗ ಇಲ್ಲೂ ಕೂಡ ಯುಪಿ ಮತ್ತೆ ಬೇರೆ ಸರ್ಕಾರಗಳು ಇಲ್ಲೂ ಕೂಡ ಜಾಹೀರಾತನ್ನ ನಮ್ಮ ಕರ್ನಾಟಕದ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಾ ಉದಾಹರಣೆಗಳಿದೆ. ಹೀಗಾಗಿ ಅವರು ನಮ್ಮ ಸರ್ಕಾರ ಡೆಲ್ಲಿಯಲ್ಲಿ ಜಾಹೀರಾತು ಕೊಟ್ಟಿದ್ದಕ್ಕೆ ಖಂಡಿತ ಯಾರದು ವಿರೋಧ ಇರಲ್ಲ. ಆದ್ರೆ ಅಲ್ಲೂ ಕೂಡ ಯಾರು ನೋಡದೇ ಇರುವಂತ, ಯಾರ ಮನೆಗೂ ತಲುಪದೇ ಇರುವಂತ ಒಂದು ಪತ್ರಿಕೆಗೆ ಜಾಹೀರಾತು ಕೊಟ್ಟಿದ್ದು ಮಾತ್ರ ಬಹಳ ವಿಶೇಷವಾಗಿದೆ. ಅಂದ್ರೆ ಏನು ಜಾಹೀರಾತು ಕೊಡೋ ಉದ್ದೇಶನೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪಸಲ್ಲಿ ಕಾಣಿಕೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕೊಡ್ತಾ ಇದಾರ ಅನ್ನೋಂತ ಅನುಮಾನ ಜನರಲ್ಲಿ ಬರೋದಕ್ಕೆ ಇದಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಮುಖ ಮಾಲೀಕರಲ್ಲಿ 2 ಹೆಸರು, ಒಂದು ಸೋನಿಯಾ ಗಾಂಧಿ, ಇನ್ನೊಂದು ರಾಹುಲ್ ಗಾಂಧಿ. ಆ ಕಾರಣಕ್ಕಾಗಿ ಹೈಕಮಾಂಡ್ ಅನ್ನ ಖುಷಿ ಪಡಿಸೋದಕ್ಕೋಸ್ಕರ ಈ ಜಾಹೀರಾತು ನೀಡಿದ್ದಾರೆ ಅಂತ ನನ್ಗೆ ತುಂಬಾ ಖಚಿತವಾಗಿ ನನ್ಗೆ ಅನ್ಸುತ್ತೆ. ನಾವು ರಾಜಕೀಯವಾಗಿ ಇನ್ನೊಂದಷ್ಟು ಮಾತನಾಡ್ಲಿಕ್ಕಿದೆ ಸರ್. ಅದಕ್ಕಿಂತ ಮುಂಚೆ ನಾನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಈ ಪತ್ರಿಕೆಗಳಿಗೆ ಜಾಹೀರಾತು ಕೊಡುವ ಸಂದರ್ಭದಲ್ಲಿ ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇದ್ರೂ ಕೂಡ ಮಾನದಂಡ ಏನಿರುತ್ತೆ ಅಂತ ಹೇಳಿ, ಯಾಕಂದ್ರೆ ತಾವು ಕೂಡ ಒಂದು ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಿರೋದ್ರಿಂದ ಉನ್ನತ ಹುದ್ದೆಯಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಹೇಗ್ ಚೂಸ್ ಮಾಡ್ತಾರೆ, ಯಾವ ಮಾನದಂಡದ ಆಧಾರದ ಮೇಲೆ ಇಂಥ ಪತ್ರಿಕೆಗೆ ಇಷ್ಟು ಹಣ ಕೊಟ್ಟು ಜಾಹೀರಾತನ್ನ ನೀಡಬಹುದು ಅನ್ನೋ ಡಿಸೈಡ್ ಆಗುತ್ತೆ ಅಂತ? ಸಾಮಾನ್ಯವಾಗಿ ಜಾಹೀರಾತು ನಿರ್ಧಾರ ಆಯಾ ಪತ್ರಿಕೆಯ ಪ್ರಸಾರ ಸಂಖ್ಯೆ ಮೇಲೆ. ಫೇಲ್ಯೂರ್ ಆಗಿರುತ್ತೆ ಒಂದು. ಎರಡನೇದಾಗಿ ಸರ್ಕ್ಯುಲೇಷನ್ ಅನ್ನ ಡಿಸೈಡ್ ಆಗೋದು ಹೇಗೆ ಅಂದ್ರೆ ABC ಅಂತ, ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ಅಂತ, ಅವರು ಪ್ರತಿ ಪತ್ರಿಕೆಗೆ ಎಷ್ಟೆಷ್ಟು ಸರ್ಕ್ಯುಲೇಷನ್ ಇದೆ ಅನ್ನೋದನ್ನ ಕೊಡ್ತಾರೆ. ಆಮೇಲೆ ಅದು ಒಂದೇ ಮಾನದಂಡ ಅಲ್ಲ, ಯಾಕೆಂತಂದ್ರೆ ಕೆಲವೊಂದ್ಸರಿ ರಾಜ್ಯಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಸಣ್ಣ ಸಣ್ಣ ಪತ್ರಿಕೆಗಳು ಇರುತ್ತೆ, ಅವರು ABC ಸರ್ಟಿಫಿಕೇಟ್ ಅಷ್ಟು ಅವರು ಸಮರ್ಥವಾಗಿರಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ಅಲ್ಲಿನ ವಾರ್ತಾ ಇಲಾಖೆ ಅದನ್ನ ರೆಕಗ್ನೈಸ್ಡ್ ಪೇಪರ್ ಇದು ಅನ್ನೋ ತರ ಅದನ್ನ ಮಾಡಿರುತ್ತೆ, ವಾರ್ತಾ ಇಲಾಖೆಯಿಂದ ಮಾನ್ಯತೆ ಪಡೆದಂತ ಪತ್ರಿಕೆಗಳು ಅಂತ. ಸೊ ಇದು ಎರಡರ ಆಧಾರದ ಮೇಲೆ ಆ ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡಲಾಗುತ್ತೆ. ಯಾವ್ದು ಹೆಚ್ಚು ಸರ್ಕ್ಯುಲೇಷನ್ ಇದೆ ಅವಕ್ಕೂ ಜಾಹೀರಾತು ಆಬ್ವಿಯಸ್ಲಿ ಜಾಸ್ತಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರುತ್ತೆ. ಆದ್ರೆ
ಅಂದ್ರೆ ಕಡಿಮೆ ಸರ್ಕ್ಯುಲೇಷನ್ ಇರುವಂತಹ ಪತ್ರಿಕೆಗಳಿಗೆ ಅನ್ಯಾಯ ಆಗಬಾರ್ದು ಅಥವಾ ಅವರಿಗೆ ಒಂದು ಬೆಂಬಲ ಇಲ್ಲದವರ ತರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವುಗಳಿಗೂ ಕೂಡ ರಾಜ್ಯ ಸರ್ಕಾರ ಜಾಹೀರಾತನ್ನ ಕೊಡಬೇಕು ಅಂತ ಒಂದು ಹಿಂದಿಂದ ಬಂದಂತ ನಿಯಮ ಇದೆ. ಆ ಕಾರಣಕ್ಕೋಸ್ಕರ ಪತ್ರಿಕೆಗಳನ್ನ ಬೆಂಬಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಅವುಗಳಿಗೂ ಜಾಹೀರಾತನ್ನ ಕೊಡುತ್ತೆ. ಇದು ಎರಡು ಮಾನದಂಡದ ಮೂಲಕ ಮುಖ್ಯವಾಗಿ ಕೊಡುವಂತದ್ದು. ಅಲ್ಲಿ ಎರಡನೇ ಆಯ್ಕೆ ಏನಿದೆ ಅದು ಔದಾರ್ಯತೆಯ ಆಧಾರದ ಮೇಲೆ ಕೊಡೋದು. ಬಟ್ ಇದು ಮೊದಲ ನಿಯಮವನ್ನ ನಾವು ಮೀರಿ ಅದಕ್ಕೇನೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂದ್ರೆ ಕರ್ನಾಟಕದಲ್ಲೂ ಸರ್ಕ್ಯುಲೇಷನ್ ಇಲ್ಲ, ಕರ್ನಾಟಕದ ಹೊರಗೂ ಸರ್ಕ್ಯುಲೇಷನ್ ಇಲ್ಲ, ಹೀಗಿರುವ ಒಂದು ಪತ್ರಿಕೆಗೆ ಬೇರೆ ಎಲ್ಲಕ್ಕಿಂತ ಹೆಚ್ಚಿನ ಜಾಹೀರಾತನ್ನ ಕೊಡ್ತೀವಿ ಅಂತಂದ್ರೆ ಇದರಲ್ಲಿ ನೀವು ಹೇಳ್ದಾಗೆ ಸ್ವಾಮಿ ನಿಷ್ಠೆ ಬಿಟ್ಟು ಬೇರೆ ಏನ್ ಇರ್ಲಿಕ್ಕೆ ಸಾಧ್ಯ ಅಂತ ಇನ್ನೇನು ಅದರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಜಾಹೀರಾತು ಕೊಡೋ ಮೂಲ ಉದ್ದೇಶ ಏನಂತಂದ್ರೆ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಥವಾ ನಾನು ಯಾವ ವಸ್ತುವನ್ನ ಜಾಹೀರಾತು ಕೊಡ್ತೀನಿ ಅದು ಜಾಸ್ತಿ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದು ಒಂದು ಉದ್ದೇಶ. ಸರ್ಕಾರ ಕೂಡ ಅದೇನೆ. ಸರ್ಕಾರ ತಾನೇನ್ ಮಾಡಿದೀನಿ, ನನ್ನ ರಾಜ್ಯದಲ್ಲಿ ನಾನೇನು ಯೋಜನೆಗಳನ್ನ ಜಾರಿ ಮಾಡಿದೀನಿ, ನಾನೇನ್ ಕೆಲಸ ಮಾಡಿದೀನಿ ಅನ್ನೋದನ್ನ ಜನರಿಗೆ ಹೆಚ್ಚೆಚ್ಚು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶ ಇರುತ್ತೆ. ಆ ಉದ್ದೇಶ ನ್ಯಾಷನಲ್ ಹೆರಾಲ್ಡ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ, ಜಾಹೀರಾತು ಕೊಡೋದ್ರಿಂದ ಯಾವ ರೀತಿಲೂ ಅದು ಸಕ್ಸಸ್ ಆಗಲ್ಲ ಅಥವಾ ಆ ಉದ್ದೇಶ ಈಡೇರಲ್ಲ. ಹಾಗಿರ್ಬೇಕಾದ್ರೆ ಇನ್ನೊಂದು ಉದ್ದೇಶ ಏನಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸುವಂತ ಒಂದು ಉದ್ದೇಶ ಇದರಲ್ಲಿ ಕಾಣ್ತಾ ಇದೆ. ಈಗಾಗಲೇ ನೀವು ಅವಾಗ್ಲೇ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇನೆ, ಏನಂದ್ರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರ ಮೇಲೂ ಕೂಡ ಈಗ ನ್ಯಾಷನಲ್ ಹೆರಾಲ್ಡ್ ಹಣಕಾಸು ವ್ಯವಹಾರದ ಬಗ್ಗೆ ಕೇಸ್ ನಡೀತಾ ಇದೆ. ಅಂದ್ರೆ ಬೇರೆ ಬೇರೆ ರೀತಿ ಈಗ ಹಿಂದೆ ಹೇಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿದ್ರು ಅಂತ ಆಗಿತ್ತು. ಆ ರೀತಿ ದೇಶದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಾಯಕರು ನ್ಯಾಷನಲ್ ಹೆರಾಲ್ಡ್ ಅಕೌಂಟ್ ಗೆ ದುಡ್ಡನ್ನ ಹಾಕಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ. ಸೊ ಈ ಹಣವನ್ನ ಯಾಕೋಸ್ಕರ ಇವರೆಲ್ಲ ನ್ಯಾಷನಲ್ ಹೆರಾಲ್ಡ್ ಕೊಡ್ತಾ ಇದ್ದಾರೆ, ಅದು ಯಾವ ಕಾರಣಕ್ಕೋಸ್ಕರ ಸಂದಾಯ ಆಗ್ತಾ ಇದೆ, ಇವ್ರು ನ್ಯಾಷನಲ್ ಹೆರಾಲ್ಡ್ ಇಂದ ಏನ್ ಸೇವೆ ತಗೊಂಡಿದ್ರು ಅಥವಾ ನ್ಯಾಷನಲ್ ಹೆರಾಲ್ಡ್ ಗೆ ಏನಾದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರ, ಯಾವ ಕಾರಣಕ್ಕೋಸ್ಕರ ಅಂತ ಅದೆಲ್ಲ ತನಿಖೆ ನಡೆದು ಅದರಲ್ಲಿ ಹಣಕಾಸಿನ ಅವ್ಯವಹಾರ ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಅವರಿಬ್ಬರ ಮೇಲೆ ಕೇಸ್ ಹಾಕಿ ಅವರಿಗೆ ನೋಟಿಸ್ ಕೊಟ್ಟು ಅದು ಕೇಸ್ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಕೂಡ ಜಾಹೀರಾತು ಕೊಟ್ಟಿರೋದನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋದಕ್ಕೆ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಗೆ ಹಣ ಸಂದಾಯ ಮಾಡೋದಕ್ಕೆ ನ್ಯಾಷನಲ್ ಹೆರಾಲ್ಡ್ ಎನ್ನೋ ಮಾರ್ಗವನ್ನ ಇವರೆಲ್ಲ ಅನುಸರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಸಂಗತಿ ಇದ್ರಲ್ಲಿ. ಇದರ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳು, ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ದೇಣಿಗೆ ಕೊಟ್ಟ ವಿಚಾರ ಕೂಡ ಇದೇ ಪತ್ರಿಕೆಗೆ ದೇಣಿಗೆ ಕೊಟ್ಟಿದ್ದು ಕೂಡ ಕಳೆದ ಕೆಲವೇ ತಿಂಗಳ ಹಿಂದೆ ಸುದ್ದಿ ಆಗಿತ್ತು. ಬಟ್ ಅದು ಅವರ ವೈಯಕ್ತಿಕವಾದ ಹಣ ಆಗಿರುತ್ತೆ, ಅವರ ವೈಯಕ್ತಿಕವಾದ ಇಚ್ಛೆ, ಯಾರಿಗೆ ದಾನ ಧರ್ಮ ಮಾಡಬೇಕು, ದೇಣಿಗೆ ಕೊಡಬೇಕು. ಬಟ್ ಇದು ರಾಜ್ಯದ ಬೊಕ್ಕಸದ ಹಣ. ಸರ್ಕಾರ ಜಾಹೀರಾತನ್ನ ಪ್ರಕಟಿಸ್ತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಫಂಡ್ ಅಲ್ಲ. ಹೌದು, ರಾಜ್ಯದ ಬೊಕ್ಕಸದ ಹಣ ಅಂದ್ರೆ ಜನರ ಟ್ಯಾಕ್ಸ್ ಇಂದ ಬಂದಂತ ಹಣವನ್ನ ಸರ್ಕಾರ ಈ ರೀತಿ ಜಾಹೀರಾತಿನ ಮೂಲಕ ಅದನ್ನ ವ್ಯಯಿಸುವಾಗ ಅದು ಅದಕ್ಕೆ ತಕ್ಕ ಪ್ರತಿಫಲವನ್ನ ನಮ್ಮ ಸರ್ಕಾರ ಪಡ್ಕೊಳ್ತಾ ಇದೆಯಲ್ಲ ಅನ್ನೋದು ಸಹಜವಾಗಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಬರುವಂತ ಒಂದು ಪ್ರಶ್ನೆ. ಈಗ ಅಷ್ಟು 2.89 ಕೋಟಿಯಷ್ಟು ದುಡ್ಡನ್ನ ಕೊಟ್ಟ ಮೇಲೆ ಅದಕ್ಕೆ ತಕ್ಕ ಪ್ರಚಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆಯಾ? ಅದು ಕಾಂಗ್ರೆಸ್ಸಿನ ದುಡ್ಡಲ್ಲ, ರಾಜ್ಯ ಸರ್ಕಾರದ ದುಡ್ಡು. ಸೊ ಆ ದುಡ್ಡು ಅಷ್ಟು ತಕ್ಕದಾದ ಪ್ರಚಾರ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಸಿಕ್ಕಿದೆ. ಯಾಕಂದ್ರೆ ಪ್ರಚಾರ ಸರ್ಕಾರಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಸಿಗೋದ್ರಿಂದ ಬೇರೆ ಬೇರೆ ರೀತಿ ಉಪಯೋಗಗಳಿದೆ. ಹಾಗಾಗಿ ಅದು ಸಿಕ್ಕಿದೆ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ರಾಜ್ಯದ ಜನರದ್ದಾಗಿರುತ್ತೆ. ಖಂಡಿತ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಜಾಹೀರಾತು ಕೊಟ್ಟಿರೋದ್ರಿಂದ ಆ ತರ ಪ್ರಚಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎರಡನೇದಾಗಿ ಜಾಹೀರಾತೆ ಪ್ರಕಟ ಆಗಿದೆಯಲ್ವೋ ಅನ್ನೋದನ್ನು ನಾವು ನೋಡಬೇಕಾದಂತ ಪರಿಸ್ಥಿತಿ ಇದೆ. ಅವಾಗ್ಲೇ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಅಥವಾ ಬೇರೆ ಯಾವುದೇ ರಾಜಕಾರಣಿಗಳು ಈ ತರ ದುಡ್ಡನ್ನ ಕೊಟ್ಟಿದ್ರೆ ಅದು ಅವರ ಖಾಸಗಿ ದುಡ್ಡು ಅಂತ. ಒಂದು ಕಡೆ ಅದನ್ನ ಖಾಸಗಿ ದುಡ್ಡು ಅಂತ ನಾವು ಹೇಳ್ಬೋದಾದ್ರೂ ಕೂಡ ಖಾಸಗಿ ದುಡ್ಡನ್ನ ಯಾವ ಕಾರಣಕ್ಕೋಸ್ಕರ ಈ ತರ ಸಂಸ್ಥೆಗಳಿಗೆ ಅವರು ಕೊಡ್ತಾರೆ ಅಂದ್ರೆ ನೀವು ರಾಷ್ಟ್ರೀಯ ದೃಷ್ಟಿಕೋನವನ್ನ ಇಟ್ಕೊಂಡು ಗಮನಿಸಿದಾಗ ಈ ತರ ಒಂದು ಸಂಸ್ಥೆಯನ್ನ ಇಟ್ಟುಕೊಂಡು ಅದರ ಮೂಲಕ ಬೇರೆ ಬೇರೆ ರೀತಿಯ ಹಣವನ್ನ ಕಲೆಕ್ಟ್ ಮಾಡುವಂತ ವ್ಯವಹಾರಗಳು ನಡೀತಾ ಇದೆಯಾ? ಬೇರೆ ಕಾರಣಕ್ಕೋಸ್ಕರ ಆ ಸಂಸ್ಥೆಯ ಕೆಲಸ ಬಿಟ್ಟು ಇನ್ಯಾವುದೋ ಕಾರಣಕ್ಕೋಸ್ಕರ ಆ ಸಂಸ್ಥೆ ಕೊಟ್ರೆ ಅದನ್ನ ಶೆಲ್ ಕಂಪನಿಗಳು ಅಂತ ಕರೀತಾರೆ. ಅಂದ್ರೆ ನೀವು ಯಾವ್ದೋ ಕೆಲಸ ಮಾಡ್ಕೊಂಡಿರ್ತೀರಿ, ಯಾರ ಹತ್ರನೋ ಮಾಡಿಸ್ಕೊಂಡಿರ್ತೀರಿ, ಇನ್ಯಾರಿಗೋ ದುಡ್ಡು ಹಾಕಿರ್ತೀರಿ. ಅಂದ್ರೆ ನೇರವಾಗಿ ನೀವು ಯಾವ ಕಾರಣಕ್ಕೆ ಯಾರಿಗೆ ದುಡ್ಡು ಕೊಟ್ರಿ ಅನ್ನೋದು ಯಾವ್ದು ದಾಖಲೆಯಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಮಾರ್ಗಗಳನ್ನ ಕಂಡುಹಿಡ್ಕೊಂಡಿರ್ತಾರೆ. ಇದು ಈ ಇಡಿ ಅಂತಾರಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂಡರ್ ಅಲ್ಲಿ ಇದೆಲ್ಲ ಬರುತ್ತೆ. ಯಾಕೆಂತಂದ್ರೆ ಹಣವನ್ನ ಬೇರೆ ಬೇರೆ ಮೂಲಗಳ ಮೂಲಕ, ಬೇರೆ ಬೇರೆ ಈ ದಾರಿಗಳ ಮೂಲಕ ಈ ತರ ಟ್ರಾನ್ಸಾಕ್ಟ್ ಮಾಡ್ತಾ ಇರ್ತಾರೆ ಬೇರೆ ಕೆಲಸಕ್ಕೋಸ್ಕರ ಅಂತ. ಹಾಗಾಗಿ ರಾಷ್ಟ್ರೀಯ ದೃಷ್ಟಿಕೋನದ ಮೂಲಕ ಅದನ್ನ ಗಮನಿಸಿದಾಗ ಯಾರೋ ರಾಜಕಾರಣಿ ಈ ಸಂಸ್ಥೆ ಕೊಟ್ಟ ದುಡ್ಡು ಕೂಡ ನನ್ನ ಪ್ರಕಾರ ಅದು ಆನ್ಸರೇಬಲ್ ಆಗುತ್ತೆ ಅಥವಾ ಕ್ವಶನೇಬಲ್, ಯಾಕೆ ಕೊಟ್ರು ಅನ್ನೋದು. ಆ ತರದ ದಿಕ್ಕಿನಲ್ಲಿ ಈಗ ತನಿಖೆ ನಡೀತಾ ಇದೆ.
ಇದ್ರ ಜೊತೆಗೆ ಸರ್ ನಮ್ಗೆ ಇದರಲ್ಲಿ ಹಣಕಾಸಿನ ವಹಿವಾಟಿನ ಬಗ್ಗೆ ಕೂಡ ಮಾತನಾಡಬೇಕಾ ಅಂತ ಹೇಳಿ, ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಈ ಆಸ್ತಿ ಮುಟ್ಟುಗೋಲು ಲೆವೆಲ್ಗೆಲ್ಲ ಚರ್ಚೆ ಆಗಿ ಹೋಗಿದೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ. ಹೀಗಿರುವಾಗ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಸಂದಾಯ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಅಂತವರು ಯಥೇಚ್ಛವಾಗಿ ದೇಣಿಗೆ ರೂಪದಲ್ಲಿ ಹಣ ಕೊಡ್ತಿದ್ದಾರೆ ಅಂತಂದ್ರೆ ಎಲ್ಲೋ ಈ ಲೆಕ್ಕಾಚಾರಗಳನ್ನ ಸರಿಪಡಿಸುವ ಪ್ರಯತ್ನ ಈ ವಾಮ ಮಾರ್ಗಗಳಿಂದ ಅಥವಾ ಈ ರೀತಿ ಜಾಹೀರಾತು ನೀಡೋ ಮೂಲಕ ಆಗ್ತಿದೆಯಾ ಅನ್ನೋ ಸಹಜ ಅನುಮಾನ ಬಂದ್ಬಿಡುತ್ತೆ. ಕರೆಕ್ಟ್, ಅದನ್ನೇ ನಾನು ಹೇಳಿದೆ. ಅಂದ್ರೆ ಇವರೆಲ್ಲ ಯಾಕೋಸ್ಕರ ದುಡ್ಡು ಕೊಡ್ತಾ ಇದಾರೆ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಜಾಹೀರಾತನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಜಾಹೀರಾತು ಕೊಟ್ಟರೆ, ಡಿ ಕೆ ಶಿವಕುಮಾರ್ ಅವರಿಗೆ ಡೆಲ್ಲಿಲಿ ನ್ಯಾಷನಲ್ ಹೆರಾಲ್ಡ್ಗೆ ಜಾಹೀರಾತು ಕೊಟ್ಟು ಏನಾಗಬೇಕಾಗಿದೆ? ನಿಮ್ಗೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಸರ್ಕ್ಯುಲೇಷನ್ ಇರೋ ಹಿಂದೂಸ್ತಾನ್ ಟೈಮ್ಸ್ ಇದೆ, ಟೈಮ್ಸ್ ಆಫ್ ಇಂಡಿಯಾ ಇದೆ, ಈ ತರದ ಪತ್ರಿಕೆಗಳಿದೆ. ಅದೆಲ್ಲ ಬಿಟ್ಟು ನ್ಯಾಷನಲ್ ಹೆರಾಲ್ಡ್ ಅನ್ನೇ ಯಾಕೆ ಅವ್ರು ಆಯ್ಕೆ ಮಾಡ್ಕೊಂಡ್ರು? ಆ ಪ್ರಶ್ನೆ ಬಂದಾಗ ನಮಗೆ ಕಾಣೋ ಉತ್ತರ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪರ್ಕ ಹೊಂದಿರುವಂತದ್ದು ಅಂತ. ಅದನ್ನ ಆರಂಭಿಸಿದ್ದು ಕೂಡ ನೆಹರು ಅವರೇನೆ. ಸೊ ಅದು ಅವತ್ತಿಂದನೂ ಕೂಡ ಬಹುಶಃ 1938 ಅನ್ಸುತ್ತೆ, ಅವತ್ತಿಂದನೂ ಅದು ನೆಹರು ಕುಟುಂಬದವರ ವ್ಯಾಪ್ತಿಯಲ್ಲೇ ಇದೆ. ಆರಂಭದ ಹಂತದಲ್ಲಿ ಒಂದ್ ಸ್ವಲ್ಪ ಸರ್ಕ್ಯುಲೇಷನ್ ಇತ್ತು, ಬಟ್ ಇತ್ತೀಚೆಗೆ ಅದು ಏನು ಮಧ್ಯದಲ್ಲಿ ಅದರ ಸರ್ಕ್ಯುಲೇಷನ್ ಕೂಡ ಸ್ಟಾಪ್ ಆಗಿತ್ತು, ಪ್ರಕಟಣೆ ಕೂಡ. ಆಮೇಲೆ ಮತ್ತೆ ಅದಕ್ಕೆ ಸ್ವಲ್ಪ ಚಾಲನೆ ಕೊಟ್ಟರು. ಬಟ್ ಆ ಚಾಲನೆ ಕೊಟ್ಟಿರೋ ಹಿಂದಿನ ಉದ್ದೇಶನೇ ಅದನ್ನ ಬೇರೆ ಈ ಸಂಸ್ಥೆಯನ್ನ ಈ ರೀತಿ ಬೇರೆ ಬೇರೆ ಹಣದ ವ್ಯವಹಾರಗಳಿಗೆ ಬಳಸ್ಕೊಳ್ಳೋ ದುರುದ್ದೇಶದಿಂದ ಸ್ಟಾರ್ಟ್ ಮಾಡಲಾಯಿತು ಅನ್ನೋ ಆರೋಪ ಕೂಡ ಇದೆ. ಅದಕ್ಕೆ ತಕ್ಕಾಗಿ ಅದಕ್ಕೆ ಹೇಳ್ಕೊಳ್ಳುವಂತ ಸರ್ಕ್ಯುಲೇಷನ್ ಇಲ್ಲ. ಮತ್ತೆ ಅದು ಒಂದು ಕುಟುಂಬದ ಒಂದು ಪಕ್ಷದಕ್ಕೆ ತುಂಬಾ ಸೀಮಿತವಾಗಿರುವಂತಹ ಪತ್ರಿಕೆ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಆಡ್ ಕೊಟ್ಟಾಗ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಖುಷಿ ಪಡಿಸೋದಕ್ಕೋಸ್ಕರನೇ ಈ ಜಾಹೀರಾತನ್ನ ನೀಡಿದೆ ಅನ್ನೋದ್ರಲ್ಲಿ ಯಾವ ಅನುಮಾನ ನನಗಂತೂ ಕಾಣಿಸ್ತಾ ಇಲ್ಲ. ಇಂಟ್ರೆಸ್ಟಿಂಗ್ಲಿ ನೀವು ರೀಲಾಂಚ್ ಬಗ್ಗೆ ಮಾತನಾಡ್ತಾ ಇದ್ರಿ. ಪತ್ರಿಕೆಯ ರೀಲಾಂಚ್ ಆಗಿದ್ದು ಕೂಡ ನಮ್ಮದೇ ಕರ್ನಾಟಕ ಬೆಂಗಳೂರಿನಲ್ಲಿ. ಅದರಲ್ಲೂ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2017ರಲ್ಲಿ ನಾವು ಅಂಶಗಳನ್ನ ವೀಕ್ಷಕರ ಗಮನಕ್ಕೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ಬಟ್ ನನಗಿರೋ ಕುತೂಹಲ ಸರ್, ಈ ಲೆಕ್ಕಾಚಾರ ಅಂದ್ರೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 2 ವರ್ಷದಲ್ಲಿ 2.89 ಕೋಟಿ, ವಿಚ್ ಇಸ್ ಕ್ಲೋಸ್ ಟು 3 ಕೋಟಿ. ಇದು ಯಾವುದೇ ಪತ್ರಿಕೆಗೆ ಖರ್ಚು ಮಾಡೋ ಲೆಕ್ಕಕ್ಕಿಂತ ಹೆಚ್ಚು ಅಂತ ಏನಾದ್ರೂ ಅನಿಸ್ತಾ ಇದೆಯಾ? ಯಾಕಂತಂದ್ರೆ ಮೊದಲನೇದಾಗಿ ಸರ್ಕ್ಯುಲೇಷನ್ ಇಲ್ಲ, ಸರಿಯೇ. ಸರ್ಕ್ಯುಲೇಷನ್ ಇರೋ ಪತ್ರಿಕೆಗೆ ಕೊಡೋದ್ಕಿಂತ ಹೆಚ್ಚಿಗೆ ಏನಾದ್ರು ಕೊಟ್ಟಿದ್ದಾರಾ ಅನ್ನೋದು ಕೂಡ ಅನುಮಾನ ಕಾರಣ ಆಗತ್ತೆ. ಅಂದ್ರೆ ನ್ಯಾಷನಲ್ ಈಗ ಬಹುಶಃ ನಮ್ಮ ರಾಜ್ಯದ ವ್ಯಾಪ್ತಿಯ ಪತ್ರಿಕೆಗಳನ್ನ ತಗೊಂಡ್ರೆ ಅದು ಜಾಸ್ತಿ ಅಲ್ಲದೆ ಇರ್ಬೋದು. ಆದ್ರೆ ರಾಜ್ಯದಿಂದ ಹೊರಗಿನ ಪತ್ರಿಕೆಗಳಿಗೆ ನೀಡಿರೋ ಜಾಹೀರಾತನ್ನ ನಾವು ಲೆಕ್ಕ ಹಾಕೊಂಡ್ರೆ 65% ನಷ್ಟು ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಉಳಿದ ಏನು ಪ್ರಮುಖ ಪತ್ರಿಕೆಗಳು ಅಂತ ನಾವೇನ್ ಪರಿಗಣಿಸ್ತೀವಿ, ಹಿಂದೂ ಇರ್ಬೋದು ಅಥವಾ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಈ ತರದ ಪತ್ರಿಕೆಗಳಿಗೆ ಹೋಲಿಸಿದಾಗ ನೀವು ಅವರಿಗೆ ಕೊಟ್ಟ ಜಾಹೀರಾತಿಗಿಂತ ನಮ್ಮ ನ್ಯಾಷನಲ್ ಹೆರಾಲ್ಡ್ಗೆ ಕೊಟ್ಟ ಜಾಹೀರಾತು ಜಾಸ್ತಿ ಇದೆ. ಅವಾಗ ಸಹಜವಾಗಿ ಅನುಮಾನ ಬರುತ್ತೆ, ನೀವು ಹೆಚ್ಚಿಗೆ ಸರ್ಕ್ಯುಲೇಷನ್ ಇರುವ ಹೆಚ್ಚು ಪ್ರಸಾರ ಸಂಖ್ಯೆ ಹೊಂದಿರುವಂತಹ ಪತ್ರಿಕೆಗಳನ್ನ ಬಿಟ್ಟು ತುಂಬಾ ಕಡಿಮೆ ಇರುವಂತ ಪತ್ರಿಕೆಗೆ ಜಾಹೀರಾತು ಕೊಡೋದ್ರ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಜನರಲ್ಲಿ ಪ್ರಶ್ನೆಗಳು ಮೂಡುತ್ತೆ. ಮತ್ತೆ ಅದು ಪ್ರತಿಯೊಬ್ಬರು ಕನ್ನಡಿಗನು ಕೇಳಬೇಕಾಗಿರುವಂತ ಪ್ರಶ್ನೆ. ಯಾಕೆಂದ್ರೆ ಕನ್ನಡಿಗರ ದುಡ್ಡು ಈ ತರ ಯಾರ್ಯಾರ್ದೋ ಪಾಲಾಗ್ತಾ ಇದೆ, ಯಾವ್ಯಾವ್ದೋ ಕಾರಣಕ್ಕೋಸ್ಕರ. ಉದ್ದೇಶ ಚೆನ್ನಾಗಿಲ್ದೆ ಹೋದಾಗ ಸಹಜವಾಗಿ ಕನ್ನಡಿಗರು ಅದನ್ನ ಪ್ರಶ್ನೆ ಮಾಡಲೇಬೇಕು ಅಂತ ನನ್ಗನ್ಸುತ್ತೆ. ಸರ್, ದಯಮಾಡಿ ಸಂಪರ್ಕದಲ್ಲಿರಿ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ. ಅಂದ್ರೆ ರಾಜಕೀಯ ವಾಕ್ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿ ಹೋಗಿದೆ. ಅದರ ಬ್ರೇಕಿಂಗ್ ಅಪ್ಡೇಟ್ ಗಮನಿಸಿ ನಿಮ್ಮ ಹತ್ರಕ್ಕೆ ವಾಪಸ್ ಬರ್ತೀನಿ. ದಯವಿಟ್ಟು ಸಂಪರ್ಕದಲ್ಲಿರಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರವನ್ನ, ಅದರಲ್ಲೂ ರಾಜ್ಯ ಸರ್ಕಾರದ ಬೊಕ್ಕಸವನ್ನ ದಿವಾಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಹಣ ನೀಡಲಾಗ್ತಾ ಇದೆ, ಗಾಂಧಿ ಫ್ಯಾಮಿಲಿಗೆ ದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಹಜವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಅತಿ ಹೆಚ್ಚು ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಸಿಕ್ಕಿದೆ. 1.9 crore was given to the National Herald during 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್, ಅದೇ ಸ್ಕ್ಯಾಮ್ದಲ್ಲಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು, ಓನರ್ಸು, NGOದೇನವರು ಇದ್ದಾರೆ, ತಾಯಿ ಮಗ ಬೇಲ್ ಮೇಲಿದ್ದಾರೆ.
ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನ ಕೆ ಬರಾಬರ್ ನಿಲ್ಲ. ಅದಕ್ಕೆ ದುಡ್ಡು ಕೊಟ್ಟಿದ್ದು ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ. ನೋಡಿ, ಪತ್ರಿಕೆ ಲೀಗಲ್ ಎಂಟಿಟಿ ಏನ್ರಿ, ಅದಕ್ಕೆ ಅನುದಾನ ಕೊಡ್ತಾ ಇರುವಂತ ಸಂಸ್ಥೆ ಲೀಗಲ್ ಟ್ರಾನ್ಸಾಕ್ಷನ್. ಈಗ ಉದಾಹರಣೆಗೆ ನಿಮ್ಮ ಸುದ್ದಿ ವಾಹಿನಿಗಳಿಗೆ ನಾವು ಕಾರ್ಪೊರೇಷನ್ದವರು ಕೊಡೋದಿಲ್ವಾ, ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ವಾ? ಹಾಗೆ ಅದಕ್ಕೂ ಕೊಟ್ಟಿದ್ದೀವಿ. ನಿಮ್ಗೆ ಹೆಚ್ಚು ಕೊಟ್ಟಿರ್ಬೋದು, ಅವರಿಗೆ ಕಮ್ಮಿ ಕೊಟ್ಟಿರ್ಬೋದು. ಅದಕ್ಕೆ ಬಿಜೆಪಿ ಅವರಿಗೆ ಏನಕ್ಕೆ ತೊಂದರೆ? ಅವರು ನಮ್ಮಿಂದ ಉತ್ತರ ಬಯಸ್ತಾ ಇದ್ರೆ ಫಸ್ಟ್ ಅವ್ರು ಉತ್ತರ ಕೊಡಬೇಕು. ನಮ್ಮ ಜೊತೆಯಲ್ಲಿ ವಿನಾಯಕ್ ಭಟ್ ಅವರಿದ್ರು. ಸರ್, ನಾನು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹಾಗೆ ವಿಪಕ್ಷಗಳ ಆರೋಪದ ಬಗ್ಗೆ ಮಾತನಾಡೋಣ. ನನಗಿರೋ ಕುತೂಹಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್. ಅವರೇನ್ ಹೇಳ್ತಿದ್ದಾರೆ, ಬೇರೆ ಪತ್ರಿಕೆಗಳಿಗೆ ಬೇರೆ ಮಾಧ್ಯಮಗಳಿಗೆ ಕೊಡೋ ಹಾಗೇನೆ ರಾಜ್ಯ ಸರ್ಕಾರ ಜಾಹೀರಾತು ಕೊಟ್ಟಿದೆ. ನಿಮಗೆ ಅಂದ್ರೆ ರಾಜ್ಯದ ಮಾಧ್ಯಮ ಪ್ರತಿನಿಧಿಗಳೇನ್ ಪ್ರಶ್ನೆ ಕೇಳ್ತಾ ಇದ್ರು, ರಾಜ್ಯದ ಮೀಡಿಯಾಗಳಿಗೆ ಹೆಚ್ಚು ಕೊಟ್ಟಿರ್ತೀವಿ, ಅದಕ್ಕೆ ಕಮ್ಮಿ ಕೊಟ್ಟಿರ್ತೀವಿ, ಬಿಜೆಪಿಗೆ ಏನ್ ಆಕ್ಷೇಪ ಅನ್ಬಿಟ್ರು. ಪ್ರಶ್ನೆ ಇರೋದು ಎಕ್ಸಾಕ್ಟ್ಲಿ ಇದ್ರ ಉಲ್ಟಾ ಅಲ್ವಾ? ರಾಜ್ಯದ ಮಾಧ್ಯಮಗಳಿಗೆ ರಾಜ್ಯದಲ್ಲಿ ಹೆಚ್ಚು ಸರ್ಕ್ಯುಲೇಟ್ ಆಗೋ ಮಾಧ್ಯಮ ಕಮ್ಮಿ ಕೊಟ್ಟಿದ್ದೀರಿ, ಹೆಚ್ಚು ಕೊಟ್ಟಿರೋದು ಸರ್ಕ್ಯುಲೇಟ್ ಆಗದೆ ಇರೋದಕ್ಕೆ ಅಂತ ಹೇಳಂದ್ರೆ ವೆರಿ ಸ್ಮಾರ್ಟ್ಲಿ ಪ್ರಿಯಾಂಕ್ ಖರ್ಗೆ ಇಸ್ ಟ್ರೈಯಿಂಗ್ ಟು ಡಿವಿಯೇಟ್ ದ ಟಾಪಿಕ್ ಅಂತ ಅನ್ಸೋದಿಲ್ವಾ? 100% ಅವ್ರು ಕೇಳಿರೋದು ಪ್ರಶ್ನೆ ಏನಂದ್ರೆ ಅದು ಲೀಗಲ್. ಇಬ್ರು ಲೀಗಲ್. ಯಾರು? ಪತ್ರಿಕೆಯನ್ನು ಕಾನೂನುಬದ್ಧವಾಗಿದೆ, ಅಸ್ತಿತ್ವದಲ್ಲಿದೆ, ಸರ್ಕಾರ ಅದು ಕೂಡ ಕಾನೂನುಬದ್ಧವಾದಂತ ವ್ಯವಸ್ಥೆ. ಇಬ್ರು ಏನು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ಹೇಗೆ ಕಾನೂನುಬದ್ಧ ಅಲ್ವಾ ಅಂತ. ಅದನ್ನೇ ನಾನು ಹೇಳಿದ್ದು ಅವಾಗ. ಏನಂದ್ರೆ ನಾನು ಯಾವ ಉದ್ದೇಶಕ್ಕೋಸ್ಕರ ಅದಕ್ಕೆ ದುಡ್ಡು ಕೊಟ್ರು ಅನ್ನೋದು ಹೆಚ್ಚು ಮುಖ್ಯ ಆಗತ್ತೆ. ಈ ಕಾರಣ ಇದು ಲೀಗಲ್ ಟ್ರಾನ್ಸಾಕ್ಷನ್ ಅನ್ನೇ. ಇದು ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಖಂಡಿತ ಅದು ಗೊತ್ತಿರದೇ ಇರೋ ಸಂಗತಿ ಅಲ್ಲ. ಅವರು ಅದನ್ನ ಜನರ ಎದುರು ಬೇರೆ ತರ ಅದನ್ನ ಬಿಂಬಿಸೋದ ಹೊರಟಿದ್ದಾರೆ. ಏನಂತಂದ್ರೆ ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಅನ್ನ ಲೀಗಲ್ ಟ್ರಾನ್ಸಾಕ್ಷನ್ ಮಾಡೋದು ಹೇಗೆ? ಈಗ ನಾನು ಅವ್ಯವಹಾರಗಳನ್ನ ಕಾನೂನುಬದ್ಧ ವ್ಯವಹಾರ ಮಾಡೋದು ಹೇಗೆ ಅಂದ್ರೆ ಇದೇ. ಅದನ್ನೇ ನಾನು ಶೆಲ್ ಕಂಪನಿ ಅಂತ ಅವಾಗ ಹೇಳಿದ್ದೆ. ಏನಂದ್ರೆ ಆ ಕಂಪನಿಯ ಉದ್ದೇಶ, ಆ ಕಂಪನಿಯ ಕೆಲಸ ಬೇರೆ ಇರುತ್ತೆ, ಆದ್ರೆ ಅದಕ್ಕೆ ದುಡ್ಡು ಬರ್ತಾ ಇರೋದು ಬೇರೆ ಕೆಲಸಕ್ಕೆ. ಸೊ ಹಾಗಾಗಿ ಅದು ಲೀಗಲ್ಲೇ, ಸಂಸ್ಥೆ ಲೀಗಲ್ಲೇ, ಈಗ ಟ್ರಾನ್ಸಾಕ್ಷನ್ ಕೂಡ ಲೀಗಲ್ಲೇ. ಆದ್ರೆ ಆ ಉದ್ದೇಶ, ಟ್ರಾನ್ಸಾಕ್ಷನ್ ವ್ಯವಹಾರದ ಉದ್ದೇಶ ಏನಿದೆಯಲ್ಲ ಅದು ಕ್ವಶನೇಬಲ್ ಅಂತ ನಾನು ಹೇಳಿದ್ದೆ ಅವಾಗ. ಲೀಗಲ್ ಅಲ್ಲ, ಈ ವ್ಯವಹಾರನೇ ಇಲ್ಲೀಗಲ್ ಅಥವಾ ಇದು ಕಾನೂನು ಬಾಹಿರವಾದ ವ್ಯವಹಾರ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಕಾನೂನು ಬದ್ಧವಾಗಿ ಕೊಡ್ಬೇಕಾದ್ರೂ ಅದಕ್ಕೊಂದು ಸರಿಯಾದ ಕಾರಣ ಇರ್ಬೇಕಲ್ಲ ಒಂದು ಸಂಸ್ಥೆಗೆ. ಸುಮ್ನೆ ಯಾವ್ದೋ ಸಂಸ್ಥೆಗೆ ಕೋಟಿಗಟ್ಟಲೆ ಹಣವನ್ನು ಯಾರು ಕೊಡ್ತಾರೆ? ಕೊಡಲ್ಲ. ಸೊ ಸರಿಯಾದ ಕಾರಣ ಇರಬೇಕು. ಸರಿಯಾದ ಕಾರಣ ಈಗ ಅವ್ರು ಹೇಳಿದ್ರು ಕನ್ನಡದ ಮಾಧ್ಯಮಗಳಿಗೆ, ನ್ಯೂಸ್ ಚಾನೆಲ್ಗಳಿಗೆ, ಪತ್ರಿಕೆಗಳಿಗೆ ಕೊಡ್ತಾ ಇಲ್ಲ. ಖಂಡಿತ ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಕರ್ನಾಟಕದ ಮಾಧ್ಯಮಗಳಿಗೆ ಜಾಹೀರಾತನ್ನು ಕೊಡುತ್ತೆ. ಅದಕ್ಕೆ ತಕ್ಕ ಹಾಗೆ ಮಾಧ್ಯಮಗಳು ಸರ್ಕಾರದ ಪ್ರಚಾರವನ್ನು ಕೊಡುತ್ತೆ. ಅಂದ್ರೆ ಜಾಹೀರಾತನ್ನು ಪ್ರಕಟಿಸ್ತವೆ. ಅದು ಎಷ್ಟೆಷ್ಟು ಜನ ನೋಡ್ತಾರೋ ಅದು ಎಲ್ರಿಗೂ ತಲುಪಿರುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡ್ ಕೊಡೋದ್ರಿಂದ ಆ ಉದ್ದೇಶ ಈಡೇರಿದ್ಯಾ? ಅದು ಹೆಚ್ಚು ಜನರಿಗೆ ತಲುಪಿದ್ಯಾ? ಕರ್ನಾಟಕದಲ್ಲಿ ಎಷ್ಟು ಸರ್ಕ್ಯುಲೇಷನ್ ಇದೆ? ಅಥವಾ ದೇಶಾದ್ಯಂತ ಆದ್ರೂ ಎಷ್ಟು ಸರ್ಕ್ಯುಲೇಷನ್ ಇದೆ? ಪತ್ರಿಕೆಗೆ ಸರ್ಕ್ಯುಲೇಷನ್ನೇ ಇಲ್ಲ. ಆಗಿರ್ಬೇಕಾದ್ರೆ ಅಂತ ಸಂಸ್ಥೆಗೆ ಇವರು ದುಡ್ಡನ್ನ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ ಅಂತಂದ್ರೆ ಲೀಗಲ್ ಟ್ರಾನ್ಸಾಕ್ಷನ್, ಕಾನೂನು ಬದ್ಧವಾದ ವ್ಯವಹಾರವೇ ಆದ್ರೂ ಕೂಡ ಅದರ ಉದ್ದೇಶ ಕಾನೂನು ಬಾಹಿರವಾದ ಯಾವುದೋ ಉದ್ದೇಶ ಇದೆ, ಅದನ್ನ ಕಾನೂನು ಬಾಹಿರಗೊಳಿಸುವ ಕಾರಣಕ್ಕೆ ಈ ಸಂಸ್ಥೆಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಬರುತ್ತೆ. ಅದನ್ನೇ ಈಗ ಏನು ಪ್ರಹ್ಲಾದ್ ಜೋಶಿ ಹೇಳಿರೋದು ಅದನ್ನೇ. ಏನಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಈಗ ಜಾಮೀನ್ ಮೇಲಿದ್ದಾರೆ. ಆ ಕೇಸ್ ಅವ್ರ ಮೇಲಿದೆ. ಏನಂದ್ರೆ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಈ ತರ ಹಣದ ದುರ್ವ್ಯವಹಾರ ನಡೆದಿದೆ ಅನ್ನುವಂತ ಒಂದು ಆರೋಪ ಇದೆ. ಅದ್ರದ್ದು ಕೇಸ್ ನಡೀತಾ ಇದೆ. ಅದ್ರ ಮೇಲೆ ಅವ್ರು ಜಾಮೀನಿನಲ್ಲಿದ್ದಾರೆ, ಜಾಮೀನ್ ಪಡ್ಕೊಂಡಿದ್ದಾರೆ ಅಂತ. ಆಗಿರ್ಬೇಕಾದ್ರೆ ಅಂತಹ ಒಂದು ಸಂಸ್ಥೆಗೆ ನಮ್ಮ ಸರ್ಕಾರ ಜಾಸ್ತಿ ದುಡ್ಡನ್ನ ಕೊಟ್ಟಾಗ, ಅಂದ್ರೆ ಒಂದು ಮಿತಿಗಿಂತ ಅಥವಾ ಜಾಸ್ತಿ ಅನಿಸುವಷ್ಟು ದುಡ್ಡನ್ನು ಕೊಟ್ಟಾಗ ಸಹಜವಾಗಿ ಜನರಿಗೆ ಅನ್ಸುತ್ತೆ ಇದು ಜಾಹೀರಾತಿಗೋಸ್ಕರ ಕೊಟ್ಟಿರೋ ದುಡ್ಡಲ್ಲ, ಇದು ಬೇರೆ ಯಾವುದೋ ಕಾರಣಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಅದು ತುಂಬಾ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದಕ್ಕೆ ಯಾವ್ದು ತುಂಬಾ ಏನು ಬುದ್ಧಿವಂತ ಏನಂತೀರಿ ನೀವು, ತುಂಬಾ ಬುದ್ಧಿ ಖರ್ಚು ಮಾಡಬೇಕಾದ ಅಗತ್ಯನೇ ಇಲ್ಲ ಈ ವಿಷಯದಲ್ಲಿ. ಪ್ರಹ್ಲಾದ್ ಜೋಶಿ ಅವರ ಆರೋಪ ಅಂದ್ರೆ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಇದರಲ್ಲೂ ಕೂಡ ದಾನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ ಅನ್ನೋದು. ಹೌದು, ಅದನ್ನೇ ನಾನು ಹೇಳಿದ್ದು. ಈಗ ಇಬ್ರು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇರುವಂತವ್ರು ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಮತ್ತೆ ಮೊದಲಿಂದನೂ ಅದು ನೆಹರು ಕುಟುಂಬದ ಆಸ್ತಿಯಾಗೇನೆ ಇದೆ ನ್ಯಾಷನಲ್ ಹೆರಾಲ್ಡ್. ಹಾಗಿರ್ಬೇಕಾದ್ರೆ ಸಹಜವಾಗಿ ಕಾಂಗ್ರೆಸ್ ಸರ್ಕಾರ, ಅದೇ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಇದ್ದಿದ್ರೆ ಇಷ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಿತ್ತ ಪತ್ರಿಕೆಗೆ? ಬಟ್ ಬೇರೆ ಪತ್ರಿಕೆಗೆ ಹಾಳಾಗಲ್ಲ. ಯಾವ ಸರ್ಕಾರ ಇದ್ರೂ ಪತ್ರಿಕೆಗಳಿಗೆ ಜಾಹೀರಾತನ್ನು ಕೊಟ್ಟೆ ಕೊಡುತ್ತೆ. ಈಗ ಟೈಮ್ಸ್ ಆಫ್ ಇಂಡಿಯಾ, ನಮ್ಮ ಕರ್ನಾಟಕದ ಯಾವುದೇ ಪತ್ರಿಕೆ ತಗೊಳ್ಳಿ ನೀವು,
ಅವರಿಗೆ ಯಾವ ಸರ್ಕಾರ ಇದ್ರೂ ಜಾಹೀರಾತನ್ನ ಕೊಟ್ಟೆ ಕೊಡುತ್ತೆ. ಆದ್ರೆ ನ್ಯಾಷನಲ್ ಹೆರಾಲ್ಡ್ಗೆ ಕಾಂಗ್ರೆಸ್ ಸರ್ಕಾರ ಇದ್ದ ಸರ್ಕಾರಗಳು ಮಾತ್ರ, ರಾಜ್ಯಗಳು ಮಾತ್ರ ಜಾಹೀರಾತನ್ನ ಕೊಡ್ತಾ ಇದಾವ, ಬೇರೆ ಸರ್ಕಾರಗಳಿದ್ದಾಗ ಯಾಕೆ ಕೊಡಲ್ಲ? ಹಾಗಾದ್ರೆ ಯಾಕೆ ಅಂತಂದ್ರೆ ಅದಕ್ಕೆ ಅದನ್ನು ವಿಶೇಷ ಅಂತ ಪರಿಗಣಿಸಬೇಕಾಗತ್ತೆ. ವಿಶೇಷವಾದ ಅವಕಾಶ ಅನ್ನೋ ಕಾರಣಕ್ಕೆ ಅಂತ ಪತ್ರಿಕೆಗಳು ಇಲ್ಲ. ಅಂದ್ರೆ ಯಾರು ಕಾನೂನುಬದ್ಧವಾದ ಮತ್ತೆ ವಾರ್ತಾ ಇಲಾಖೆಯಿಂದ ಪಡ್ಕೊಂಡಿರ್ತಾರೆ ಅನುಮತಿಯನ್ನ, ಮಾನ್ಯತೆಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಮಾತ್ರ ಸರ್ಕಾರ ಜಾಹೀರಾತು ಕೊಡಬೇಕು ಅಂತ ಇದೆ. ಹಾಗಾಗಿ ಅಥವಾ ಕನ್ನಡದಲ್ಲಿ ಆ ತರದ ಯಾವ್ದೋ ಚಿಕ್ಕ ಪುಟ್ಟ ಪತ್ರಿಕೆಗಳಿಗೆ ನಮ್ಮ ಸರ್ಕಾರ ಜಾಹೀರಾತನ್ನ ಕೊಟ್ರೆ ಅದು ಕನ್ನಡದ ಪತ್ರಿಕೆಗಳನ್ನು ಬೆಂಬಲಿಸೋದಕ್ಕೆ ಅಂತ ನಾವು ಅದನ್ನ ಭಾವಿಸಬಹುದು. ಮತ್ತೆ ಆ ಕೆಲಸವನ್ನ ಸಾಕಷ್ಟು ರಾಜ್ಯ ಸರ್ಕಾರಗಳು ಹಿಂದೆನೂ ಕೂಡ ಮಾಡ್ಕೊಂಡು ಬಂದಿದ್ದಾವೆ. ಕನ್ನಡ ಅನ್ನೋ ಕಾರಣಕ್ಕೆ ಅಂತ ಸಂಸ್ಥೆಗಳನ್ನು ನಾವು ಬೆಂಬಲಿಸೋದ್ರ ಮೂಲಕ ಕನ್ನಡದ ಪತ್ರಿಕೆಗಳು, ಪತ್ರಿಕೋದ್ಯಮ ಉಳಿಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನಮ್ಮದಲ್ಲದ, ನಮ್ಮ ರಾಜ್ಯದಲ್ಲಿ ಬರುತ್ತೋ ಇಲ್ವೋ ಅಂತ ಕಣ್ಣಾರೆ ನೋಡುವಂತ ಒಂದು ಪತ್ರಿಕೆಯನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಾಗ ಸಹಜವಾಗಿ ಜನರಿಗೆ ಅನುಮಾನ ಬರುತ್ತೆ. ಅದು ವಿರೋಧ ಪಕ್ಷಗಳಾಗ್ಲಿ ಇನ್ನೊಬ್ಬರಾಗ್ಲಿ ಅದಕ್ಕೆ ವಿರೋಧವನ್ನ ಖಂಡಿತವಾಗಿ ವ್ಯಕ್ತಪಡಿಸ್ತಾರೆ. ಈಗ ಬೇರೆ ಬೇರೆ ಆರೋಪಗಳು, ಈಗ ಫಾರ್ ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ದೇಣಿಗೆ, ಅದೇ ಪಟ್ಟಿಯಲ್ಲಿದ್ದ ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರು ಕೊಟ್ಟ ದೇಣಿಗೆ, ಆ ಪ್ರಮಾಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ಅಮೌಂಟ್ ಸಣ್ಣದಾಗಿ ಕಾಣಬಹುದು ಸರ್. ಅಥವಾ ಏನು ಬಿಜೆಪಿ ನಾಯಕರು ಪದೇ ಪದೇ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿದ್ದಾರೆ, 400 ಕೋಟಿ 1000 ಕೋಟಿ ಈ ರೀತಿ ಲೆಕ್ಕ ಕೊಡ್ತಾರೆ. ಆ ಲೆಕ್ಕ ಕಂಪೇರ್ ಮಾಡಿದ್ರೆ ಇದು ಚಿಕ್ಕ ಅಮೌಂಟ್ ಇರಬಹುದು, ಹತ್ರ 3 ಕೋಟಿ. ಬಟ್ ಸ್ಟಿಲ್ ಇಲ್ಲಿ ಹಣಕಾಸು ಅನ್ನೋದ್ಕಿಂತ ಡೂಯಿಂಗ್ ಫೇವರ್ ಅಥವಾ ನಾವು ಸಂಪೂರ್ಣವಾಗಿ ಈ ಪತ್ರಿಕೆಯ ಪರವಾಗಿ ನಿಲ್ಲೋ ಮೂಲಕ ತಮ್ಮ ಪರವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಪಾಸ್ ಮಾಡೋ ಪ್ರಯತ್ನ ಮಾತ್ರವಾಯಿತು ಅಂತ, ಮೋರ್ ದನ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಅದು ಇರಬಹುದು, ಬಟ್ ಅದರ ಒಂದು ಭಾಗನೂ ಇದು ಇರಬಹುದು ಅಂತ. ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳು ಇದಾವೆ ಕೊಡ್ತಾರೆ, ಬಹಳ ಸಮಯ ಇರುವಂತ. ಈಗಾದ್ರೆ ಆ ಹಣವನ್ನ ಬೇರೆ ಬೇರೆ ಮಾರ್ಗಗಳ ಮೂಲಕ ಕಳಿಸ್ಕೊಡ್ತಿದ್ರು ಅಂದ್ರೆ ಇದು ತುಂಬಾ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಗೆ ಬಹಳ ಲೀಗಲ್ ಆಗಿ ಈ ಹಣವನ್ನ ಕಳಿಸೋ ವ್ಯವಸ್ಥೆಯನ್ನ ಈ ಮೂಲಕ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ನನಗೆ ಹೆಚ್ಚು ಕಾಡ್ತಾ ಇದೆ. ಈ ಮಾರ್ಗವನ್ನ ಅದಕ್ಕೋಸ್ಕರ ಬಳಸ್ಕೊಳ್ತಾ ಇದಾರ ಅಂತ. ಹಾಗಾಗಿ ಆ ತರದ ವ್ಯವಹಾರಗಳನ್ನ ನಡೆಸಿದ್ರೆ ಖಂಡಿತವಾಗೂ ಅದು ಒಂದು ಸರ್ಕಾರಕ್ಕೆ ಶೋಭೆ ತರುವಂತ ಕೆಲಸ ಅಲ್ಲ ಅಂತ ನಾನು ಭಾವನೆ. ವಿರೋಧ ಪಕ್ಷವಾಗಿ ಬಿಜೆಪಿ ಇವಾಗ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸರಿಯೇ, ಬಟ್ ವಿರೋಧ ಪಕ್ಷವಾಗಿ ಬಿಜೆಪಿ ವಿಚಾರವನ್ನ ಹೆಂಗ್ ತೆಗೆದುಕೊಂಡು ಹೋಗೋ ಸಾಧ್ಯತೆ ಇದೆ ಅಂತ ನೋಡ್ಬೇಕು. ಬಿಜೆಪಿ ನಾಯಕರುಗಳಿಗೆ ಸಾಕಷ್ಟು ಸಂಗತಿಗಳು ಅವರ ಕೈಯಲ್ಲಿದೆ. ಈಗ ಕೋಗಿಲು ಘಟನೆ ಇದೆ, ಬಳ್ಳಾರಿ ಘಟನೆ ಇದೆ, ಈಗ ಈ ಘಟನೆ ಬಂದಿದೆ. ಸೊ ಇವೆಲ್ಲಾ ಘಟನೆಗಳನ್ನ ಅವರು ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಭಿಪ್ರಾಯ ಮೂಡಿಸೋದಕ್ಕೆ ಬಳಸ್ಕೋತಾರೆ ಅನ್ನೋದು ಬಹುಶಃ ಬಿಜೆಪಿ ನಾಯಕರ ಅವ್ರಿಗೊಂದು ಇದು ಸವಾಲು ಅಂತ ನನಗನ್ಸುತ್ತೆ. ಯಾವ ವಿಷಯವನ್ನ ಜನರ ಮುಂದೆ ಹೇಗೆ ತಗೊಂಡೋಗಿ ಇದರಲ್ಲಿ ಜನಾಭಿಪ್ರಾಯವನ್ನ ಮೂಡಿಸ್ತಾರೆ, ಸರ್ಕಾರ ಮಾಡಿರೋ ಕೆಲಸ ಸರಿ ಇದೆಯಾ ತಪ್ಪಿದ್ಯಾ ಅಂತ. ಈಗ ನಿಮ್ಗೆ ಗೊತ್ತು, ಕೋಗಿಲು ಘಟನೆ ನಡೆದಾಗ ಸರ್ಕಾರ ಅವರಿಗೆ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಬಿಟ್ರು ಮುಖ್ಯಮಂತ್ರಿಗಳೇ. ಅವಾಗ ಜನಾಭಿಪ್ರಾಯ ಹೇಗಾಗ್ಬಿಡ್ತು ಅಂತಂದ್ರೆ ಅನಧಿಕೃತವಾಗಿ ಮನೆ ಕಟ್ಟಕೊಂಡವ್ರಿಗೆ ಇವ್ರು ಮನೆ ಕೊಡ್ತಾರ ಅನ್ನೋಂತ ಪ್ರಶ್ನೆ ಬಂದಾಗ ಸಹಜವಾಗಿ ಸರ್ಕಾರ ಮರುದಿವಸನೇ ಹಿಂದೇಟ್ ಹಾಕ್ತು. ಅಂದ್ರೆ ಒಂದು ವಿಷಯದ ಬಗ್ಗೆ ನೀವು ಜನಾಭಿಪ್ರಾಯವನ್ನ ಸರ್ಕಾರದ ವಿರುದ್ಧ ಸೃಷ್ಟಿ ಮಾಡಿದ್ರೆ, ಮೂಡಿಸಿದ್ರೆ, ಸಹಜವಾಗಿ ಸರ್ಕಾರ ತನ್ನ ಅಂತ ಕೆಲಸಗಳನ್ನ ಅದರಿಂದ ಹಿಂದೆ ಸರಿಯುತ್ತೆ, ಮತ್ತೆ ಅದನ್ನ ಸರಿಪಡಿಸ್ಕೊಂಡು ಮುಂದೆ ಹೋಗುತ್ತೆ. ಸರ್ಕಾರದ ಮೇಲೆ ಆ ರೀತಿ ಒತ್ತಡವನ್ನು ಹೇರೋದಕ್ಕೆ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ ಮತ್ತೆ ಸಕ್ಸಸ್ ಆಗ್ತಾರೆ ಅಂತ ಅವರ ಪ್ರಯತ್ನ ಮತ್ತು ಅವರ ನಿರ್ಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಸ್ಮಿತಾ. ರೈಟ್ ಸರ್, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ, ಹಾಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಯಾಮದ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ವಿನಾಯಕ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಕನೆಕ್ಟೆಡ್ ಇದ್ದದಕ್ಕೆ. ಇದಾಗಿತ್ತು ಇವತ್ತಿನ ಪವರ್ ಪಾಲಿಟಿಕ್ಸ್ ನ ಸುದ್ದಿ.